ಬದುಕಲ್ಲಿ ಒಂದಿಷ್ಟು ವಿಷಯಗಳನ್ನು ನೋಡಿದ ಮೇಲೆ ಮತ್ಯಾವುದೂ ಮ್ಯಾಟ್ರೇ ಆಗೋದಿಲ್ಲ. ಯಾಕೆ ಗೊತ್ತಾ? ನಿನ್ನೆ ಆಫೀಸ್ಗೆ ಬಂದಿದ್ದಾಗ ಒಬ್ಬರು ಪರಿಚಿತರು ಸಿಕ್ಕಿದ್ರು. ಹಳೆಯ ಟೀಮಿನ ಪರಿಚಯ ನಂದು ಮತ್ತು ಅವರದ್ದು. ಅವರು ಹಲವಾರು ವರ್ಷಗಳ ಮತ್ತೆ ಪರಿಚಯ ಆಗಿದ್ದದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ನಮ್ಮ ಕತೆ ಗೊತ್ತಾಗಿತ್ತಂತೆ. ಹೀಗಾಗಬಾರ್ದಾಗಿತ್ತು ನಿಮ್ಮ ಜೊತೆ ಮತ್ತೆಲ್ಲ ಮಾತಾಡಿದರು. ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಆಗಿದ್ದಂತಹ ಘಟನೆಗಳ ಮೆಲುಕು ಮತ್ತೆ ಹಾಕಬೇಕಾಗಿ ಬಂತು. ಯಾಕೆಂದರೆ ಅವ್ರು ಹೇಳಿದರು, 60 ದಿನ ಆಗಿತ್ತಷ್ಟೇ ಆಸ್ಪತ್ರೆಗೆ ಸೇರಿ. ಆಗ ನನಗೆ ವಿಷಯ ಗೊತ್ತಾಗಿದ್ದಿದ್ದು, ಆಮೇಲೆ ಏನೇನೆಲ್ಲ ಆಯ್ತಲ್ಲ ಶಶ್ ಅಂತ. ಹೌದು, ಒಂದೇ ಬೇಜಾರಲ್ಲಿದ್ದೆ. ವಾಪಸ್ ಡೆಸ್ಕಿಗೆ ಹೋಗಿ ಕೂತ್ಕೊಂಡು ಸುಮ್ಮನೆ ಭಜನೆಗಳನ್ನು ಕೇಳಿಕೊಂಡು ಕೆಲಸ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಸಾಯಂಕಾಲ ಆಯಿತು, ಅಕ್ಕನ ಮನೆಗೆ ಹೋದೆ. ಅಕ್ಕನ ಮನೆಗೆ ಹೋಗಿ ಆಗುವಾಗ ಅಲ್ಲೊಬ್ಬರು ಪರಿಚಿತರು ಸಿಕ್ಕಿದ್ರು. ಅವರೇನೋ ಮಾತಾಡಿಬಿಟ್ಟು ಹೋದರು. ಹೋದ್ಮೇಲೆ ಕೇಳಿದೆ, ಏನಾಯಿತು ಅಂತ. ಅಕ್ಕ ಹೇಳಿದ್ಲು, ಆಕ್ಸಿಡೆಂಟ್ ಆಯ್ತಂತೆ ಮೊನ್ನೆ ಅವರ ಮನೆಯಲ್ಲಿ ಅಂತ. ಏನಾಯಿತು? ಯಾರಿಗಾದರೂ ಏನಾದರೂ ಆಯ್ತಾ ಕೇಳಿದೆ. ಇಲ್ಲ ಅಂದ್ಲು. ಕಾರಿಗೆ ಡ್ಯಾಮೇಜ್ ಆಯ್ತಂತೆ, ಹಾಗಂತೆ ಹೀಗಂತೆ ಅಂತ ಹೇಳಿಕೊಂಡು ಮತ್ತೆ ಸುಮಾರೆಲ್ಲ ವಿಷಯಗಳನ್ನು ಹೇಳಿದ್ಲು. ಬಟ್ ನನಗೆ ಕೇಳಬೇಕಾಗಿದ್ದದ್ದು, ಯಾರಿಗಾದರೂ ಏನಾದರೂ ಆಯ್ತಾ? ಯಾರಿಗೂ ಏನೂ ಆಗಲಿಲ್ಲ ಅಂತ ಹೇಳಿದರೆ ಉಳಿದದ್ದು ಎಲ್ಲವೂ ರಿಪೇರಬಲ್ ಅಲ್ವಾ? ಈಗ ಮನುಷ್ಯನಿಗೂ ಏನಾದರೂ ಆಯಿತು, ಸ್ವಲ್ಪ ಮಟ್ಟಿನ ಪೆಟ್ಟು, ತರಚು ಗಾಯ, ಯಾವುದೋ ಒಂದು ಫ್ರ್ಯಾಕ್ಚರ್ ಅಂತ ಹೇಳಿದರೆ ಇವತ್ತಿನ ಮೆಡಿಕಲ್ ಸಿಚುವೇಶನ್ನಲ್ಲಿ, ಸಿಸ್ಟಮ್ನಲ್ಲಿ ಬೇಕಾದದ್ದೆಲ್ಲ ಮಾಡುವಂತಹ ಅವಕಾಶ ಇದೆ. ಬಟ್ ನಮ್ಮ ಕೇಸ್ನಲ್ಲಿ ಯಾವ ಅವಕಾಶವೂ ಇರಲಿಲ್ಲ. ಹೇಗಾಗಿತ್ತು ಪರಿಸ್ಥಿತಿ ಅಂತ ಹೇಳಿದರೆ, ಮೆದುಳಿನ ಪೆಟ್ಟುಗಳು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತಾದಾಗ ಸೆಪ್ಸಿಸ್ ಆಯಿತು. ಸೆಪ್ಸಿಸ್ ಆಗಿಬಿಟ್ಟು ICUವಿಗೆ ಹೋದ್ಲು. ICUನಲ್ಲೂ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದಂತಹದ್ದು, ಸೆಪ್ಸಿಸ್ ಆದಾಗ ಕಿಡ್ನಿ, ಲಿವರ್ ಮತ್ತು ಲಂಗ್ಸ್, ಈ 3ಕ್ಕೆ ತುಂಬ ಪೆಟ್ಟು ಬೀಳುವಂತಹದ್ದು. ಇದಕ್ಕೇನಾದರೂ ಆಗುತ್ತಾ ಅಂತ ಹೇಳುವಂತಹ ಟೆಸ್ಟ್ಗಳು ನಡೀತಿದ್ವು. ಅದೆಲ್ಲವೂ ಕೂಡ ಸಾಧಾರಣ ಮಟ್ಟಿಗೆ ನಾರ್ಮಲ್ ಇತ್ತು. 80 to 90% ಫಂಕ್ಷನಲ್ ಇದ್ವು. 10% ಫಂಕ್ಷನಾಲಿಟಿ ಕಮ್ಮಿ ಬಂದರೂ ಕೂಡ ಸೆಪ್ಸಿಸ್ ಕಮ್ಮಿ ಆದ ಕೂಡಲೇ ಅದು ಸರಿಯಾಗುತ್ತೆ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಗುರುವಾರ ಮಧ್ಯರಾತ್ರಿ, ಅವಳು ಸಾವನ್ನಪ್ಪಿದ್ದು ಮಂಗಳವಾರ, ಅದಕ್ಕಿಂತ ಹಿಂದಿನ ಗುರುವಾರ ಮಧ್ಯರಾತ್ರಿಗಾಗಬೇಕಾದ್ರೆ ದೇರ್ ವಾಸ್ ಫ್ಲಕ್ಚುಯೇಷನ್ ಇನ್ ಹರ್ ಹಾರ್ಟ್ ಬೀಟ್ಸ್. ಆ್ಯಂಡ್ ಬೆಳಗ್ಗೆ 4 ಗಂಟೆಗೋ 4:15 ಆಸುಪಾಸಿಗೋ ಒಮ್ಮೆ ಈ ಹಾರ್ಟ್ನ ಫ್ಲಕ್ಚುಯೇಷನ್ಸ್ನ ಕಾರಣದಿಂದಾಗಿ ECG ಮಾಡಿದರು. ECG ಮಾಡಿ ಆದ ಮೇಲೆ ಅಲ್ಲಿಂದ ಅದು ಆಬ್ವಿಯಸ್ಲಿ ಕಾರ್ಡಿಯಾಲಜಿಸ್ಟ್ನ ಅವಗಾಹನೆಗೆ ಹೋಗುತ್ತೆ. ಅವರದ್ದು ಯಾರೋ ಜೂನಿಯರ್ ಬಂದು ನೋಡಿದ್ರು, ನೋಡಿಬಿಟ್ಟು ಏನೋ ಒಂದಿಷ್ಟು ಇಂಡಿಕೇಶನ್ಸನ್ನು ಕೊಟ್ಟರು, ಅವರು ಹೋದರು. ಅಲ್ಲಿಂದ ಅದು ಮುಂದಕ್ಕೆ ಹೋಯಿತು. ಸ್ಯಾಟರ್ಡೇ ಮಾರ್ನಿಂಗ್ ನನ್ನ ಕಸಿನ್, ಅಪೂರ್ವಾಳ ಕಸಿನ್, ಅವರು ವೈದ್ಯರೇ, ಮಂಗಳೂರಿನಲ್ಲೇ ಅವರು ಪ್ರಾಕ್ಟೀಸ್ ಮಾಡುವಂತಹದ್ದು, ಆ್ಯಂಡ್ ಹೀ ಈಸ್ ವೆರಿ ಪಾಪ್ಯುಲರ್ ದೇರ್. ಅವರು ಬಂದಿದ್ರು. ಅವರು ಆಗಾಗ ಬಂದು ಅಪೂರ್ವಳನ್ನು ನೋಡಿಕೊಂಡು ಹೋಗ್ತಿದ್ರು. ಅವರು ಬಂದಿದ್ದಾರೆ. ICUವಿನ ಹೊರಗೆ ನಾವು ನಿಂತಿದ್ದೇವೆ. ಅವರ ಪರಿಚಯ ಡಾಕ್ಟರ್ಗಿದೆ. ಡಾಕ್ಟರ್ನ ಜೊತೆಯಲ್ಲಿರುವವನು ಪೇಷಂಟ್ ಪಾರ್ಟಿ ಅಂತ ಹೇಳುವಂಥದ್ದು ಆ ವೈದ್ಯರಿಗೆ ಗೊತ್ತಿಲ್ಲ, ಕಾರ್ಡಿಯಾಲಜಿಸ್ಟ್ಗೆ. ಬಂದವರು ಹೇಳಿದರು, ವಾಟ್ ಇಸ್ ದಿಸ್ ಮ್ಯಾನ್, ಶಿ ಹ್ಯಾಸ್ ಹ್ಯಾಡ್ ಅನ್ MI ಅಂತ. ನನ್ನ ಕಸಿನ್ ಅಷ್ಟೊತ್ತು ನನ್ನ ಹತ್ರ ಮಾತಾಡಿಕೊಂಡಿದ್ದವರು ಇದ್ದಕ್ಕಿದ್ದ ಹಾಗೆ ಹಿ ವಾಸ್ ಸರ್ಪ್ರೈಸ್ಡ್. ಹಿ ಇಸ್ ಲೈಕ್, MI, ಆರ್ ಯು ಶ್ಯೂರ್ ಅಂತ ಕೇಳಿದರು. Yes, I'm pretty sure. You can see that in the ECG. They had done one on the Wednesday. There is nothing there. On the Friday morning, somewhere around 5:30 or so, they have done it. You can clearly see that in the ECG ಅಂತಂದ್ರು. ECG ಅಂತ ಹೇಳಿದರೆ ಹಾರ್ಟ್ ಇನ್ನು ಅಂತ ಗೊತ್ತು, MI ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ. ಕೈಯಲ್ಲಿ ಫೋನ್ ಇಲ್ಲ, ತಲೆ ಬಿಸಿ. ಅವರು ಮಾತಾಡಿ ಅವರು ಹೋಗುವಲ್ಲಿಯವರೆಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಏನಾಯಿತು ಅಂತ ಇವ್ರ ಹತ್ರ ಕೇಳಿದೆ. MI ಹೇಳ್ತಾ ಇದ್ದವು. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವೈ ಆ್ಯಂಡ್ ಹೌ ಹೇಳಿದ್ರು. ಯು ಹ್ಯಾವ್ ಲಾಸ್ಟ್ ಮೀ ಅಟ್ MI ಹೇಳಿದರೆ ಅಂತ ಕೇಳಿದೆ. MI ಸ್ಟ್ಯಾಂಡ್ಸ್ ಫಾರ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಅಂದರು. ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳೋದಾದರೆ ಹಾರ್ಟ್ ಅಟ್ಯಾಕ್. ಯೋಚನೆ ಮಾಡಿ, ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದ್ದೇವೆ ನಾವು ಅಂತ. ಏನೂ ಇಲ್ಲದೆ, ಯಾವ ರೋಗಗಳು ಇಲ್ಲದೆ ಹೆಲ್ದಿಯಾಗಿದ್ದಂತಹ ಒಂದು ಹುಡುಗಿ ಅಪಘಾತ ಆಯಿತು. ಇಡೀ ದೇಹದಲ್ಲಿ ಹುಡುಕಿದ್ರೆ ಎಲ್ಲೂ ಗಾಯಗಳಿಲ್ಲ. ಇಲ್ಲೊಂದು ಗಾಯ, ಮೆದುಳಿನಲ್ಲಿ ಒಳಗಡೆ ಪೆಟ್ಟು. ಅಲ್ಲಿ ಹೋಪ್ ಇಲ್ಲ ಅಂತ ಆಯಿತು. ಹೋಪ್ ಇಲ್ಲ ಅಂತ ಹೇಳಿದವಳನ್ನು ಎಳ್ಕೊಂಡು ಬಂದು ಹೋಪ್ ಬರುವ ಅವಸ್ಥೆಗೆ ಬಂದಾಗುವಾಗ ಇನ್ಫೆಕ್ಷನ್.
ಇನ್ಫೆಕ್ಷನ್ ಆಗಿದೆ. ಇನ್ಫೆಕ್ಷನ್ ಒಂದೇ ಸರ್ತಿ ಮೇಲಕ್ಕೆ ಹೋಗಿದೆ. ಕಾರಣ ಸ್ಟೀರಾಯ್ಡ್ಸ್. ಇನ್ಫೆಕ್ಷನ್ ಮೇಲ್ ಹೋಗಿರ್ಬೇಕಾದ್ರೆ ಈಗ ನಾವೇನು ಯೋಚನೆ ಮಾಡೋದು, ಉಳಿದಿರುವಂತಹ 3 ಅಂಗಗಳ ಬಗ್ಗೆ ತಲೆಬಿಸಿ ಮಾಡಿಕೊಳ್ತಾ ಇದ್ದೇವೆ. ಬಿಕಾಸ್ ಇನ್ ಸ್ಮಾಲರ್ ಏಜ್ ಗ್ರೂಪ್ಸ್ ಹಾರ್ಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಂತ. ಇಲ್ಲಿ ನೋಡಿದ್ರೆ ಹಾರ್ಟಿಗೆ ಸಮಸ್ಯೆ ಬಂದಿದೆ. ಏನ್ ಮಾಡ್ತಾರಂತೆ ಕೇಳಿದೆ. ಅಲ್ಲ, ಒಂದು ಚಾನ್ಸ್ ಇದ್ದು, ನಾನು ಮುಂಚಿನ ಯಾವುದೋ ಒಂದಿಷ್ಟು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ ಅಂತ ಕಾಣುತ್ತೆ. ಐ ಡೋಂಟ್ ರಿಮೆಂಬರ್ ಇಫ್ ಐ ಹ್ಯಾಡ್ ಟೋಲ್ಡ್ ಯು ಆರ್ ನಾಟ್. ಡೀಪ್ ವೈನ್ ಥ್ರಾಂಬೋಸಿಸ್ ಅಂತ ಹೇಳುವಂತಹದ್ದು ತುಂಬಾ ಸಮಯಗಳ ಕಾಲ ಬೆಡ್ ರಿಡನ್ ಆಗಿರುವಂತಹ ಪೇಷಂಟ್ಗಳಲ್ಲಿ ಆಗಿರುತ್ತೆ. ರಕ್ತ ಹೆಪ್ಪು ಕಟ್ಟುವಂತಹದ್ದು. ಈ ಹೆಪ್ಪು ಕಟ್ಟುವುದನ್ನು ತಪ್ಪಿಸೋದಕ್ಕೆ ಮತ್ತೆ ಅದಕ್ಕೆ ಹೆಪಾರಿನ್ ಅಂತ ಹೇಳುವಂತಹ ಮೆಡಿಸಿನ್ ಅನ್ನ ಕೊಡ್ತಾ ಇದ್ರು. ಈ ಮೆಡಿಸಿನ್ ಅನ್ನ ಕೊಟ್ಟಿರುವ ಕಾರಣದಿಂದಾಗಿ ಒಂದು ವೇಳೆ ಹೆಪ್ಪುಗಟ್ಟಿರುವಂತಹ ರಕ್ತದ ಯಾವುದಾದ್ರೂ ಒಂದು ಸಣ್ಣ ತುಣುಕು ಅಲ್ಲಿಂದ ಮೂವ್ ಆಗಿಬಿಟ್ಟು ಹಾರ್ಟಿಗೆ ಅಥವಾ ಬ್ರೈನಿಗೆ ಹೋದ್ರೆ ಸಮಸ್ಯೆ ಅಂತ ಹೇಳಿದ್ದದು ನನಗೆ ನೆನಪಿತ್ತು. ಒಂದು ವೇಳೆ ಅದೇನಾದ್ರೂ ಹಾರ್ಟಿಗೆ ಹೋಗಿದ್ಯಾ, ಹೋಗಿದ್ರಿ ಏನ್ ಮಾಡೋದು? ಆಂಜಿಯೋಪ್ಲಾಸ್ಟಿ ಮಾಡ್ಲಿಕ್ಕಾಗುತ್ತಾ ಅಂತ ನೋಡ್ಬೇಕು, ಆಂಜಿಯೋಗ್ರಾಮ್ ಮಾಡ್ಲಿಕ್ಕಾಗುತ್ತಾ ಅಂತ ನೋಡ್ಬೇಕು ಅಂತ ಅವ್ರು ನನ್ನ ಹತ್ರ ಹೇಳಿದ್ರು. ಅಂಡ್ ಆ ಕೂಡ್ಲೆ ಕಾರ್ಡಿಯಾಲಜಿಸ್ಟ್ ಹತ್ರ ಕೇಳಿ ಆಯ್ತು. ಕೇಳಿದ ಕೂಡಲೇ ಕಾರ್ಡಿಯಾಲಜಿಸ್ಟ್ ಉತ್ತರ, ಆಗೋದಿಲ್ಲ, ಕ್ಯಾತ್ ಲ್ಯಾಬ್ಗೆ ಕರ್ಕೊಂಡು ಹೋಗುವಷ್ಟು ಸಾಧ್ಯತೆ ಕಾಣ್ತಿಲ್ಲ. ಅಂದ್ರೆ ವಿ ಕಾಂಟ್ ಟೇಕ್ ಹರ್ ಫ್ರಮ್ ದಿ ICU ಟು ಕ್ಯಾತ್ ಲ್ಯಾಬ್. ಅಲ್ಲಿಯ ಒಳಗೆ ಅಥವಾ ಅಲ್ಲಿಯವರೆಗೆ ಏನಾದರೂ ಆದ್ರೆ ಅದಕ್ಕೆ ಏನ್ ಮಾಡೋದು ಅಂದ್ರು. ಐ ವಾಸ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. ನಾನು ಇವ್ರ ಹತ್ರ ಕೇಳಿದೆ, ಒಂದು ವೇಳೆ ಇಫ್ ವಿ ಆರ್ ಓಕೆ ಟು ಟೇಕ್ ದ ರಿಸ್ಕ್, ಮಾಡೋದಕ್ಕೆ ತಯಾರಿದ್ದಾರಾ ಅಂತ. ಅವರು ಆ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿ ವಿಲ್ ಹ್ಯಾವ್ ಟು ವೇಟ್ ಫಾರ್ ದ ನ್ಯೂರಾಲಜಿಸ್ಟ್ ಅಂತ ಅಂದ್ರು. ಬಿಕಾಸ್ ಅಪೂರ್ವ ವಾಸ್ ಅಂಡರ್ ಆರ್ ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್ ಆ್ಯಕ್ಚುಲಿ. ಅವರು ಬಂದರು, ನ್ಯೂರೋ ಸರ್ಜನ್. ಕಾಯ್ತಾ ಇದ್ದು ಏನಾಗ್ತಿದೆ ಅಂತ. ಅವರು ಬಂದಾಗಿ ಅವ್ರ ಒಳಗೆ ಹೋಗಿ ಎಲ್ಲ ಬಂದರು. ವಿ ಹ್ಯಾವ್ ಸೀನ್ ಸಮ್ ಡೆವಲಪ್ಮೆಂಟ್ಸ್ ಅಂತ ಅಂದರು. ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ, ಆಂಜಿಯೋಪ್ಲಾಸ್ಟಿ ಆಂಜಿಯೋಗ್ರಾಮ್ ಮಾಡೋದಕ್ಕಾಗೋದಿಲ್ವ ಅಂತ. ಆಗ ಅವರು ಹೇಳಿದಂತಹ ಉತ್ತರ ಇವತ್ತಿಗೂ ನನ್ನ ಕಿವಿಯಲ್ಲಿ ರಿಂಗಣಿಸುತ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಇದನ್ನು ಹೇಳಿದ್ದೀನಿ. ಅವ್ರು ಹೇಳಿದ್ದಿಷ್ಟೇ, ವಿ ಕ್ಯಾನ್ ಡೂ ಎವ್ರಿಥಿಂಗ್ ದಟ್ ಯು ವಾಂಟ್ ಅಸ್ ಟು ಡೂ, ಬಟ್ ಐ ವಿಲ್ ಆಸ್ಕ್ ಯು ಒನ್ ಕ್ವೆಶ್ಚನ್. What will you do with a girl who is 31 years old with the heart of an 82-year-old grandmother ಅಂತ. ಗ್ರ್ಯಾಂಡ್ or lady, ನಂಗೆ ಕರೆಕ್ಟ್ ನೆನಪಿಲ್ಲ, ಬಟ್ ದಿಸ್ ಇಸ್ ವಾಟ್ ಹಿ ಸೈಡ್. ಅವ್ರು ಏನು ಹೇಳ್ತಿದ್ದು ಅಂದರೆ, ಒಬ್ಬ ಹುಡುಗಿ ಇದ್ದಾಳೆ, 32-33 ವರ್ಷ ಅವಳಿಗೆ. ಆ 33 ವರ್ಷದ ಹುಡುಗಿಯನ್ನ ನೀನು ಉಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಿ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿ ಮನೆಗೆ, ಕೊನೆಗೆ ಹುಷಾರಾದ್ಮೇಲೆ. ಬಟ್ ಕರ್ಕೊಂಡು ಹೋದ ಮೇಲೆ ಅವಳ ದೇಹದಲ್ಲಿರುವಂತಹದ್ದು ಒಬ್ಬ 83 ವರ್ಷದ ಮುದುಕಿಯ ಹೃದಯ ಅಂತಾದ್ರೆ ಅದೇನು ಕೆಲಸ ಮಾಡುತ್ತೆ? ಆಲ್ರೆಡಿ ಇರುವಂತಹ ಕಾಂಪ್ಲಿಕೇಶನ್ಸ್ ಇಷ್ಟಿದ್ದಾವೆ, ಇದರ ಜೊತೆಗೆ ಇನ್ನೆಷ್ಟು ಕಾಂಪ್ಲಿಕೇಶನ್ಸ್ಗಳನ್ನು ಆ್ಯಡ್ ಮಾಡಿಕೊಳ್ತೀರಿ ಅಂತ. ಅಪ್ಪ ಇದ್ರು ನನ್ನ ಜೊತೆಗೆ ಅಂತ ಅನ್ಸುತ್ತೆ. ಪ್ರಾಯಶಃ ದ್ಯಾಟ್ ವಾಸ್ ದ ಫಸ್ಟ್ ಇಂಡಿಕೇಶನ್ ಆಫ್ ಡೆತ್ ಫಾರ್ ದೆಮ್. ನನಗದು ಅರ್ಥ ಆಗಿರಲಿಲ್ಲ ಆ ಕ್ಷಣಕ್ಕೆ. ನಾನು ಬಂದಾದ್ಮೇಲೆ ಮಧ್ಯಾಹ್ನ ಮೇಲೆ ಪ್ರಾಯಶಃ ಮನೆಗೆ ಹೊರಟೆ ಅಂತ ಕಾಣುತ್ತೆ, ಮಗಳನ್ನು ನೋಡೋದಕ್ಕೆ ಅಂತ. ಆ ದಿನ ಅಪ್ಪ ಅಕ್ಕನಿಗೆ ಕಾಲ್ ಮಾಡಿದ್ರಂತೆ. ಕಾಲ್ ಮಾಡಿಬಿಟ್ಟು ತುಂಬ ಜೋರಾಗಿ ಹತ್ತಿದ್ರಂತೆ. ಇಲ್ಲಿಯವರೆಗೆ ವಯಸ್ಕರಾದ ಮೇಲೆ ನಾನು ಮತ್ತು ನನ್ನ ಅಪ್ಪ ಹತ್ತಿರೋದನ್ನು ನೋಡಿರೋದು ತುಂಬ ತುಂಬ ಕಮ್ಮಿ. ನಾನಂತೂ ಸ್ಪೆಸಿಫಿಕ್ ಆಗಿ ಅಪ್ಪನ ಕಣ್ಣಿಂದ ಕಣ್ಣೀರು ಹರಿದಿರೋದನ್ನು ನೋಡಿರೋದು ಅವರಿಗೆ ಹುಷಾರಿಲ್ಲದೆ ಅವರು 34 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಹೊರಗೆ ಬಂದ 2024ರಲ್ಲಿ. ಸಂಪೂರ್ಣ ಆರೋಗ್ಯವಂತ ವ್ಯಕ್ತಿಯಾಗಿದ್ರು ಅಪ್ಪ. ಅದನ್ನು ಇನ್ಯಾವತ್ತಾದ್ರೂ ಒಂದಿನ ಹೇಳ್ತೀನಿ. ಬಟ್ ಅಗೇನ್ ದ್ಯಾಟ್ ವಾಸ್ ಅನ್ ಇಂಡಿಕೇಶನ್. ಇಫ್ ಗಾಡ್ ಪ್ಲಾನ್ಸ್, ಒಂದು ಕ್ಷಣದಲ್ಲಿ ಪಟ್ ಅಂತ ಹೇಳಿ ಏನು ಬೇಕಾದರೂ ಆಗುತ್ತೆ ಅಂತ ಹೇಳೋದಕ್ಕಿರುವಂತಹ ಇಂಡಿಕೇಶನ್ಗಳಿವೆಲ್ಲ. ಆ ದಿನ ಅಪ್ಪ ಜೋರಾಗಿ ಹತ್ತಿದ್ರಂತೆ. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಏನೂ ಸಾಧ್ಯತೆ ಕಾಣ್ತಿಲ್ಲ ನಮಗೆ ಅವಳು ರಿವೈವ್ ಆಗುವಂತಹದ್ದು, ವಿ ಆರ್ ಸ್ಲೋಲಿ ಲೂಸಿಂಗ್ ಹರ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಇವನು ಯಾರು ಏನೇ ಹೇಳಿದ್ರು ಕೇಳೋದಕ್ಕೆ ತಯಾರಿಲ್ಲ. ಅದು ಏನೇ ಆಗಲಿ ಏನೇ ಬರಲಿ, ವಿ ವಿಲ್ ಕಂಟಿನ್ಯೂ ಡೂಯಿಂಗ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಅಂತ ಹೇಳಿಕೊಂಡು ಕೂತಿದ್ದಾನೆ. ಇವನ ಲೈಫ್ ಹಾಳಾಯಿತು ಅಂತ ಹೇಳಿ ನನಗೆ ಬೇಜಾರು. ಆ ಮಗಳಿಗೆ ಅಮ್ಮ ಕಳೆದು ಹೋಗ್ತಿದ್ದಾಳೆ ಅಂತ ಹೇಳುವಂತಹದ್ದು ನನ್ನ ಬೇಜಾರು. ನಾವಿಬ್ಬರು ವಯಸ್ಸಾಗಿರುವವರು ಎಷ್ಟು ವರ್ಷಗಳ ಕಾಲ ಅವನ ಜೊತೆಗೆ ಇರಬಹುದು, ಏನು ಮಾಡೋದು ಭವಿಷ್ಯಕ್ಕೆ ಅಂತೆಲ್ಲ ಜೋರಾಗಿ ಹತ್ತಿದ್ರಂತೆ ಅಪ್ಪ ಆ ದಿನ. ಐ ಹ್ಯಾಡ್ ನಾಟ್ ಕ್ರೈಡ್. ಐ ಡಿಡ್ ನಾಟ್ ಕ್ರೈ ಟಿಲ್ October 7th 6 PM. 6 ಗಂಟೆಗೆ ಹತ್ತವನು ಕೂಡ 5 ನಿಮಿಷ ಹತ್ತದು. ಮತ್ತೆ ಐ ಡಿಡ್ ನಾಟ್ ಕ್ರೈ ಅಗೇನ್ ಬಿಕಾಸ್ ದ್ಯಾಟ್ ಈಸ್ ಹೌ ಐ ಆಮ್. ಐ ಡೋಂಟ್ ನೋ,
ನಮ್ಮ ಪ್ರಯತ್ನವನ್ನು ನಾವು 100% ಮಾಡಿದ್ದೇವಲ್ಲ, ಅದಕ್ಕಿಂತ ಹೆಚ್ಚು ಇನ್ನೇನು ಮಾಡೋದು? ಅದೇ 100% ಅಲ್ಲ. ಇಫ್ ಯು ಆಸ್ಕ್ ಮೀ, ಐ ಹ್ಯಾವ್ ಟ್ರೈಡ್ ಎವ್ರಿ ಡ್ಯಾಮ್ ಥಿಂಗ್ ದಟ್ ವಾಸ್ ಪಾಸಿಬಲ್. ಯಾರಾದರೂ ಹೋಗಿ ನೀನು ಒಂದು ದಿನ ಶೀರ್ಷಾಸನ ಮಾಡಿರು, ಅವಳು ಉಳಿತಾಳೆ ಅಂತ ಹೇಳಿದರೆ ನಾನು ಅದನ್ನು ಮಾಡೋದಕ್ಕೂ ತಯಾರಿದ್ದೆ ಆ ಕ್ಷಣದಲ್ಲಿ. ಐ ಹ್ಯಾಡ್ ಬಿಕಮ್ ಸೋ ಇರ್ರ್ಯಾಷನಲ್. ಇವತ್ತು ಜ್ಯೋತಿಷಿಗಳ ಹತ್ರ ಹೋಗು, ಆ ಸ್ಪೆಸಿಫಿಕ್ ಆಗಿರುವಂತಹ ದೇವಸ್ಥಾನದ ಹತ್ರ ಹೋಗು, ಇದೊಂದನ್ನು ಮಾಡು, ಆಗಿರೋದೆಲ್ಲ ಹೇಳಿದರೆ ಐ ಆಸ್ಕ್ ಕ್ವೆಶ್ಚನ್ಸ್. ಬಟ್ ಆ ಕ್ಷಣದಲ್ಲಿ ಅದು ಯಾವ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಬರ್ತಿರ್ಲಿಲ್ಲ, ಯಾವುದೂ ಇರಲಿಲ್ಲ. ಅವಳು ಉಳಿಬೇಕು, ಅವಳನ್ನು ಉಳಿಸ್ಕೋಬೇಕು, ಏನು ಮಾಡಬೇಕಾದ್ರೂ ಮಾಡ್ತೀನಿ ಅಂತ. ಅದೇ ಇಷ್ಟೆಲ್ಲ ನೋಡಿದ ಮೇಲೆ ನನಗೆ ನಿನ್ನೆ ಅನಿಸೋದಕ್ಕೆ ಶುರುವಾಯಿತು. ನಿನ್ನೆ ಮಾತ್ರ ಅಲ್ಲ, ಒಂದು 3-4 ಇನ್ಸಿಡೆಂಟ್ಸ್ ಆಯಿತು ಇತ್ತೀಚೆಗೆ ನಡೆದಿರುವಂತಹದ್ದು. ಯಾರೋ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ಯಾರೋ ಹಿರಿಯರು ಪ್ರಾಣವನ್ನು ಬಿಡ್ತಾರೆ. ಇಲ್ಲೇ ಎಷ್ಟೋ ಜನ ಕಮೆಂಟ್ ಹಾಕ್ತಾರೆ, ನನ್ನ ಅಪ್ಪ ಅಮ್ಮನನ್ನು ಕಳ್ಕೊಂಡು 2 ವರ್ಷ ಆಯಿತು, ಇನ್ನೂ ಬೇಜಾರಿದೆ ಅಂತೆಲ್ಲ. ಇಟ್ ಇಸ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಒಬ್ಬ 70 ವರ್ಷದ, 80 ವರ್ಷದ, 60 ವರ್ಷದ ವ್ಯಕ್ತಿ, ಅಥವಾ ಈವನ್ ಫಾರ್ ದ್ಯಾಟ್ ಮ್ಯಾಟರ್ 50-55 ವರ್ಷದ ವ್ಯಕ್ತಿಯನ್ನು ಕಳ್ಕೊಳ್ಳೋದಕ್ಕೂ 30-32 ವರ್ಷದ ವ್ಯಕ್ತಿಯನ್ನು ಕಳ್ಕೊಳ್ಳೋದಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಒಬ್ಬ ಪುಟ್ಟ ಮಗುವಿನ ತಾಯಿ, ಈ ಕನಸುಗಳು 1000 ಇರ್ತವೆ, ಹಾಗಿದ್ದಾಗ ಒಬ್ರು ಹೋದ್ರೆ ಅದು ಬೇಜಾರು ಇರುವಂತಹದ್ದು. 50 ವರ್ಷದವರಲ್ಲೂ ಅದು ಬೇಜಾರು ಇರೋದಿಲ್ವಾ ಕೇಳಿದ್ರೆ ಖಂಡಿತ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಇನ್ ಲೈಫ್ ಯು ಆರ್ ಎಟ್ ಅ ಡಿಫ್ರೆಂಟ್ ಸಿಚುವೇಶನ್. ಒಂದಿಷ್ಟು ವಿಷಯಗಳನ್ನ ಸಾರ್ಟ್ ಔಟ್ ಮಾಡಿರ್ತೀರಿ, ಒಂದಿಷ್ಟು ಕರೆಕ್ಟ್ ಆದ ಸಮಯಕ್ಕೆ ಮದುವೆ ಮಕ್ಕಳು ಎಲ್ಲ ಆಗಿದ್ದಾವೆ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಮಕ್ಕಳಿಗೆ ಅಟ್ಲೀಸ್ಟ್ ಏನಾಗ್ತಿದೆ ಜಗತ್ತಿನಲ್ಲಿ ಅಂತ ಹೇಳುವಂತಹದ್ದು ಅರ್ಥ ಆಗೋದಕ್ಕೆ ಶುರುವಾಗಿರುತ್ತೆ. ಇವತ್ತು ನನ್ನ ಮಗಳಿಗೆ ನಾನು ಆಫೀಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಬೇಜಾರಾಗೋದಕ್ಕೆ ಶುರುವಾಗುತ್ತೆ, ಅಳೋದಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಗೊತ್ತಿಲ್ಲ ಆಫೀಸಿಗೆ ಹೋಗಿ ಅಪ್ಪ ಬರಲಿಲ್ಲ ಅಂದರೆ ಸಂಬಳ ಬರೋದಿಲ್ಲ ಅಂತ ಹೇಳುವಂತಹದ್ದು. ಸೊ ಇಂಥದ್ದೆಲ್ಲ ಅರ್ಥ ಆಗುವಂತಹ ಸಮಯ ಮಕ್ಕಳಿಗೆ ಬಂದಾಗ, ಟು ಎನ್ ಎಕ್ಸ್ಟೆಂಟ್ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳೋದು ಅರ್ಥ ಆದಾಗ, ಟು ಎನ್ ಎಕ್ಸ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂತಹದ್ದೇನು, ಜಗತ್ತು ಅನ್ನೋದೇನು ಅನ್ನೋದು ಅವರಿಗೆ ಅರ್ಥ ಆಗೋದಕ್ಕೆ ಶುರುವಾದಾಗ, ಈ ರೀತಿಯ ಕೆಲಾಮಿಟೀಸ್ ಆದರೆ, ಈ ರೀತಿಯ ಸಂಕಟಗಳು ಆದರೆ, ಲಾಸ್ ಈಸ್ ಅ ಲಾಸ್. ಈಗ ಗಂಡನಿಗೆ ಹೆಂಡತಿಯನ್ನು ಕಳೆದುಕೊಳ್ಳುವಂತಹದ್ದು, ಹೆಂಡತಿಗೆ ಗಂಡನನ್ನು ಕಳೆದುಕೊಳ್ಳುವಂತಹದ್ದು, ಇಟ್ ಈಸ್ ಅ ಲಾಸ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಆದರೆ ಪ್ರಾಕ್ಟಿಕಲಿ ಜಗತ್ತಿನ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ, ಸಣ್ಣ ಏಜ್ನಲ್ಲಿ ಸಣ್ಣ ಮಗು ಇರಬೇಕಾದ್ರೆ ಹೆಂಡತಿಯನ್ನು ಕಳ್ಕೊಳ್ಳುವಂತಹದ್ದು, ಗಂಡನನ್ನು ಕಳ್ಕೊಳ್ಳುವಂತಹದ್ದು, ಇಟ್ ಮೇಕ್ಸ್ ಅ ಡಿಫರೆನ್ಸ್. ಆ್ಯಂಡ್ ಫಾರ್ ಮೀ, ಅಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಎಲ್ಲವನ್ನು ನೋಡಿರುವ ಕಾರಣ ಪ್ರಾಯಶಃ ಯಾವುದು ಏನು ಅನ್ಸೋದೇ ಇಲ್ಲ ಇತ್ತೀಚೆಗೆ. ಹೌದಾ? ಓಕೆ, ಐ ಫೀಲ್ ಬ್ಯಾಡ್ ಅಂತ ಹೇಳ್ತೀನಿ, ಬಟ್ ಐ ಡೋಂಟ್ ರಿಯಲಿ ಫೀಲ್ ಬ್ಯಾಡ್ ಅಬೌಟ್ ಥಿಂಗ್. ಸತ್ತು ಹೋದ್ರು, ಆಯಿತು, ವಾಟ್ ಡು ಯು ಡು? ಏನು ಮಾಡೋದಕ್ಕಾಗೋದಿಲ್ಲ. ಆಕ್ಸಿಡೆಂಟ್ ಆಯಿತು, ಹೌದಾ, ಅವ್ರಿಗೇನು ಆಗಲಿಲ್ಲ ಅಲ್ಲ, ಇಲ್ಲ, ಸರಿ, ಹಾಗಿದ್ರೆ ಉಳಿದದ್ದೆಲ್ಲ ರಿಪೇರೆಬಲ್. ಲಾಸ್ ಆಯ್ತಂತೆ ಬಿಸ್ನೆಸ್ನಲ್ಲಿ, ಹೌದಾ, ದುಡ್ಡಲ್ವಾ, ಇನ್ನೊಂದ್ಸತಿ ಮಾಡಬಹುದು. ಸಿ, ಹೀಗಿರುವವನನ್ನು ಕರ್ಕೊಂಡು ಬಂದು ಕೂರಿಸಿ ಟಾರ್ಗೆಟ್ಸು, ಡೆಡ್ಲೈನ್ಸು, ಕೆಲಸ ಅಂತೆಲ್ಲ ಹೇಳಿದರೆ ಅಂತೀನಿ, ಮಾಡ್ತೀನಿ, ಬಟ್ ಡಸಂಟ್ ಎಫೆಕ್ಟ್ ಮೀ ಎನಿಮೋರ್. ಯೂಟ್ಯೂಬ್ ವ್ಯೂಸು, ಲೈಕ್ಗಳು, ಕಾಮೆಂಟ್ಗಳು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅಲ್ಲಿರುವಂತಹ ಫಾಲೋವರ್ಸು ಮ್ಯಾಟರ್ ಆಗುತ್ತಾ? ಇದ್ದಾರೆ, ಹೌದು. ಒಳ್ಳೆಯದಾ? ಹೌದು. ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗ್ತಿದೆಯಾ? ಹೌದು. ನನಗೇನಾದರೂ ಅದರಿಂದ ಅನ್ನಿಸ್ತಿದೆಯಾ? ಖಂಡಿತ ಇಲ್ಲ. ಇರಲಿ, ಎನಿವೇಸ್, ನನ್ನ ವರಾತಗಳು ಸಾಕು ಇವತ್ತಿಗೆ. ಹೋಗಿ ಬರ್ತೇನೆ. ನಾನು ನಿಮ್ಮ ಆಶೀಶ್ ಸಾರಡ್ಕ.